ಈ ಇರೋಂಥದ್ರಲ್ಲೇನೆ ನಮ್ಮಲ್ಲಿ ಟ್ರಾಫಿಕ್ ಪ್ರಾಬ್ಲಮ್ ಇದೆ, ಕಸದ ಪ್ರಾಬ್ಲಮ್ ಇದೆ, ನೀರಿನ ಸಮಸ್ಯೆ ಇದೆ. 108 ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡಿ ನೀವು. ಹಾಗೇನೆ ಅಭಿ ಸೈಡ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಇದರಲ್ಲಿ ನನಗಿದು ಕಾನ್ಸ್ಟಿಟ್ಯೂಷನ್ ಆಫ್ ಬ್ಯಾಂಗ್ಳೂರ್ ಅಂತ ಅನ್ಸಕ್ ಶುರು ಆಗೋಯ್ತಿದು. ಯಾಕೆಂದ್ರೆ 26 ಅಧ್ಯಾಯಗಳು, 100ರಿಂದ 361 ಪ್ಯಾರಾಗಳು, ಸುಮಾರು 13 ನಾನಾ ರೀತಿಯ ಹೆಡಿಂಗ್ಗಳಿವೆ. ಹಾಗಾಗಿ ನಾನು ನಿಮ್ಮ ಮೂಲಕ, ನನಗೆ ಸಮಯ ನೀವು ಜಾಸ್ತಿ ಕೊಟ್ಟಿಲ್ಲ, ಕೊನೆಯಲ್ಲಿ 2-3 ಮಾತುಗಳಲ್ಲಿ ಹೇಳ್ತಾ ಇದ್ದೀರಿ ನೀವು. ಇದನ್ನ ನಾವು ಸರ್ವಜನಾಂಗದ ಶಾಂತಿಯ ತೋಟ ಅಂದಿದ್ದೀವಿ. ಸರ್ವಜನಾಂಗದ ಶಾಂತಿಯ ತೋಟದಲ್ಲೇ ಭಾಷೆ ಬೇರೆ ಇರ್ಬೋದು, ಜಾತಿ ಬೇರೆ ಇರ್ಬೋದು, ಪಂಗಡಗಳು ಬೇರೆ ಇರ್ಬೋದು. ಇದೊಂದು ಮಿನಿ ಭಾರತ. ಹಾಗಾಗಿ ನಾನು ಸಭೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಅವ್ರನ್ನ ಸ್ವಾಗತಿಸಿ ಅವ್ರ ಒಂದು ಸಮ್ಮುಖದಲ್ಲಿ 1-2 ಮಾತನಾಡೋದಕ್ಕೆ ದಯವಿಟ್ಟು ಅವಕಾಶ ಕೊಡಬೇಕು ಅಂತ ವಿನಂತಿ ಮಾಡ್ಕೊಳ್ತೀನಿ ತಮ್ಮನ್ನ. ಹಾಗೇನೆ ಇದನ್ನ ಮಿನಿ ಭಾರತ ಅಂತ ನಾವು ಕರಿತೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳ ನಿಮ್ಮನ್ನು ಸ್ವಾಗತಿಸ್ತಾ ಮುಂದುವರಿಸ್ತೀನಿ. ಏನ್ ಮಾಡಕ್ಕ, ಹಂಗೇನೆ ಅವ್ರು ನಮ್ಗೆ ಆತ್ಮೀಯರು. ಮಾನ್ಯ ಸಭಾಪತಿಗಳೇ, ಅಭಿ ಸೈಡ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಭಾಷೆ, ಜಾತಿ, ಪಂಗಡ ಇದೆಲ್ಲವನ್ನು ಮೀರಿ ಭಾರತವನ್ನ, ಬೆಂಗಳೂರನ್ನ ಮಿನಿ ಭಾರತ ಅಂತ ಕರಿತಾ ಇದ್ದೀವಿ. ಮತ್ತೆ ದಕ್ಷಿಣದ ಹೇಗೆ ನಾವು ಸೇರಿ ಇಲ್ಲಿ ನಿಂತಿದ್ದೀವಿ ಅಂತಂದ್ರೆ, ಬೆಂಗಳೂರು, ಹೈದರಾಬಾದು, ಚೆನ್ನೈ ಒಂದು ಟ್ರಯಾಂಗಲ್ ನಲ್ಲಿದೆ. ಹಾಗಾಗಿ ಹೈದರಾಬಾದ್ನವರಾಗ್ಲಿ, ಚೆನ್ನೈನವರಾಗ್ಲಿ ಬೆಂಗಳೂರು ಬೆಳವಣಿಗೆಯನ್ನ ಗಮನಿಸ್ತಾನೆ ಇರ್ತಾರೆ. ಇದೆಲ್ಲವನ್ನೂ ಗಮನದಲ್ಲಿ ಇಟ್ಕೊಂಡು ನಾನು ಹೇಳ್ತೀನಿ, ಬೆಂಗಳೂರು ಒಂದು ವ್ಯಾಲಿ, ಒಂದು 3000 ಅಡಿ ಎತ್ತರದಲ್ಲಿರುವಂತಹ ಅತ್ಯಂತ ಭವ್ಯವಾದಂಥ ನಗರ ಇದು. ಇದನ್ನ ಸಮಸ್ಯೆಗಳಿಂದ ಮುಕ್ತ ಮಾಡುವಂತ ಅವಕಾಶ ಈಗ ಬಂದಿದೆ. ಹಾಗಾಗಿ ಪ್ರಯಾಗ್ರಾಜಕ್ಕೆ ಹೋದಂತ ನಮ್ಮ ಶಿವಕುಮಾರ್ ಅವರು, ಮಹಾಶಿವರಾತ್ರಿಯಲ್ಲಿ ಶಿವನ ಆಶೀರ್ವಾದವನ್ನು ಪಡೆದಿರುವಂತ ಶಿವಕುಮಾರ್ ಅವರು ಈ ಮಹಾನ್ ಆಶೀರ್ವಾದದೊಂದಿಗೆ ಬೆಂಗಳೂರನ್ನ ಪುನರುತ್ಥಾನಕ್ಕೆ, ಈ ಡಿವಿಷನ್ ಅನ್ನ ಬಿಟ್ಟು ಬೃಹತ್ ಬೆಂಗಳೂರನ್ನ, ಗ್ರೇಟರ್ ಬೆಂಗಳೂರು ಅಂತ ಆದ್ರೂ ಕರ್ಕೊಳ್ಳಿ, ಬೃಹತ್ ಬೆಂಗಳೂರು ಅಂತ ಆದ್ರೂ ಕರ್ಕೊಳ್ಳಿ, ಕೆಂಪೇಗೌಡರ ನಾಡಿನ ಬೆಂಗಳೂರನ್ನ, ನಿಮ್ಮ ತಂದೆಯವರ ಹೆಸರು ಕೆಂಪೇಗೌಡರೇ, ನವ ಕೆಂಪೇಗೌಡರಾಗಿ ಇದನ್ನ ಉದ್ಧರಿಸಿ ಅಂತ ಕೇಳ್ಕೊಳ್ತಾ, ಇದಕ್ಕೆ ಇದೇ ಇರುವಂತ ರೀತಿಯಲ್ಲಿ ನನ್ನ ವಿರೋಧವನ್ನ ವ್ಯಕ್ತ ಮಾಡ್ತಾ ನಾನು ಕೂತ್ಕೊಳ್ತೀನಿ. ಒಂದೇ ನಿಮಿಷ. ಧನ್ಯವಾದಗಳು. ಈ ಒಂದು ಗ್ರೇಟರ್ ಬೆಂಗಳೂರು ಬೃಹತ್ ಭಂಡಾರ, ಒಂದು ದೊಡ್ಡ ರೀತಿಯಲ್ಲಿರ್ತಕ್ಕಂಥ ಬೆಂಗಳೂರಿನ ಒಂದು ಪುನರುತ್ಥಾನಕ್ಕೆ ಒಂದು ಬಿಲ್ಲನ್ನು ತಂದಿರತಕ್ಕಂಥ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ